ಬಂಧುಗಳೇ, ಬೆಂಗಳೂರಲ್ಲಿ ಹೋಟ್ಲಿಗೆ ಕಡಿಮೆ ಇಲ್ಲ ಕಣ್ರಿ. ಬೆಂಗಳೂರು ತುಂಬಾ ಸಿಕ್ಕಾಬಟ್ಲೆ ಹೋಟ್ಲುಗಳಿದೆ. ಆದ್ರೆ ಅಲ್ಲಿ ಸಿಗುವಂತ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಹೋಟ್ಲು ಹೇಗಿದೆ ಅಂತೇಳಿ. ಶುಚಿಯಾಗಿರ್ಬೇಕು, ರುಚಿಯಾಗಿರ್ಬೇಕು, ಹೈಜಿನಿಕ್ ಆಗಿರ್ಬೇಕು, ಮತ್ತು ಸರ್ವಿಸ್ ಮಾಡೋರಂತೂ ಅಂಬಲಕ್ಕೆ ಸರ್ವಿಸ್ ಮಾಡಬೇಕು ಬಂಧುಗಳೇ. ಅದೇ ರೀತಿಯಾಗಿ ನಾನು ಇವತ್ತೊಂದು ಹೊಸ ಹೋಟ್ಲ್ ಬಗ್ಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ. ಆ ತರ ಒಳ್ಳೆ ಹೋಟ್ಲ್ ಇತ್ತು ಅಂದ್ರೆ ನಮ್ಮಂತ ನಿಮ್ಮಂತ ಫುಡ್ಗಳು ಬಂದು ತಿಂತಾರೆ ಕಣ್ತಾಗಿ ಆರಂಭವಾಗಿರೋ ಹೋಟೆಲ್ ಅಲ್ಲಿ ಟಿಪಿಕಲ್ ಸೌತ್ ಇಂಡಿಯನ್ ಫುಲ್ ಮೀಲ್ಸ್ ಅನ್ಲಿಮಿಟೆಡ್, ನಾರ್ತ್ ಇಂಡಿಯನ್ ಮೀಲ್ಸ್ ಅನ್ಲಿಮಿಟೆಡ್, ಅದೇ ರೀತಿಯಾಗಿ ಕಾಂಟಿನೆಂಟಲ್, ಆಂಧ್ರ ಫುಡ್, ಜೈನ್ ಫುಡ್, ತಂದೂರಿ, ಬಫೆಟ್, ಇದ್ರ ಜೊತೆಗೆ ಇಡ್ಲಿ, ತಟ್ಟೆ ಇಡ್ಲಿ, ಬಟನ್ ಇಡ್ಲಿ, ರವಾ ಇಡ್ಲಿ, ವಡಾ, ಉಪ್ಪಿಟ್ಟು, ಖಾರ ಬಾತು, ಚೌಚೌಬಾತು, ಕೇಸರಿ ಬಾತು, ಪೂರಿ, ವಾಂಗಿ ಬಾತು, ಬಿಸಿಬೇಳೆ ಬಾತು, ಗುಜ್ಜು ಅವಲಕ್ಕಿ, ಸಾಬುದಾನ್ ವಡಾ, ಪ್ಲೈನ್ ದೋಸಾ, ಮಸಾಲ ದೋಸಾ, ಓಪನ್ ಬಟರ್ ಮಸಾಲಾ, ಸೆಟ್ ದೋಸಾ, ರವಾ ದೋಸಾ, ಕೇರಳ ಪರೋಟ, ಕಾಯಿನ್ ಪರೋಟ, ಅದ್ರ ಜೊತೆಗೆ ದಹಿ ಪುರಿ, ಪಾನಿಪುರಿ, ಸೇವ್ ಪುರಿ, ಮಿಸಲ್ ಪಾವು, ಇದ್ರ ಜೊತೆಗೆ ಇಲ್ಲಿ ಕೊಡುವಂತ ಸೌತ್ ಇಂಡಿಯನ್ ಟಿಪಿಕಲ್ ಮೀಲ್ಸ್ ಬಾಳೆ ಎಲೆಯಲ್ಲಿ ಕೊಡ್ತಾರೆ. ಒಟ್ನಲ್ಲಿ ಪ್ಯೂರ್ ವೆಜ್ ಇನ್ನು ಸಿಕ್ಕಾಬಟ್ಟೆ ಐಟಮ್ಸ್ ಇದಾವೆ. ಬನ್ನಿ ನೋಡ್ತಾ ಹೋಗೋಣ. ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಬಂಧುಗಳೇ, ನಾನು ಇವತ್ತು ರಾಮಾಶ್ರಯಂ ಹೋಟೆಲ್ ಹತ್ರ ಇದ್ದೀನಿ. ಹೊಸದಾಗಿ ಸ್ಟಾರ್ಟ್ ಆಗಿದೆ, ನಮ್ಮ ಬೆಂಗಳೂರಿನಲ್ಲೇ ಇದೆ. ಪ್ಯೂರ್ ವೆಜ್ ಹೋಟೆಲ್, ಸೂಪರ್ ಇದೆ. ಹೆಸರು ತಕ್ಕಂಗೆ ರಾಮಾಶ್ರಯಂ ಏನ್ ಹೆಸರಿದೆ ತಕ್ಕಂಗೆನೆ ಪ್ಯೂರ್ ವೆಜ್ ಹೋಟ್ಲು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ. ಬಂಧುಗಳೇ ನೋಡಿ, ರಾಮಾಶ್ರಯಂ ಹೋಟೆಲ್ಗೆ ನೀವು ಇಲ್ಲಿಂದ ಎಂಟ್ರಿ ಆಗ್ತೀರಾ. ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆ ಕಾಫಿ ಕೌಂಟರ್ ಇದೆ, ಜ್ಯೂಸ್ ಸೆಂಟ್ರು ಮತ್ತೆ ಜ್ಯೂಸ್ ಕೌಂಟರ್ ಕೂಡ ಇದೆ. ಅದೇ ರೀತಿಯಾಗಿ ಆ ಕಡೆ ಕಾಫಿ ಕೌಂಟರ್ ಇದೆ. ಕಾಫಿಯಲ್ಲಿ ನಿಮಗೆ ಕಷಾಯ ಕೂಡ ಸಿಗುತ್ತೆ, ಕಾಫಿ ಸಿಗುತ್ತೆ, ಟೀ ಸಿಗುತ್ತೆ. ನೋಡ್ಬೋದು, ಒಂದು ಸ್ಪೆಷಲ್ ಆಗಿ ಮಾಡಿದ್ದಾರೆ, ಅಂದ್ರೆ ಹೊಸ ಸಿಸ್ಟಮ್ ತರ. ಗ್ಲಾಸಸ್ ಎಲ್ಲ ಹೇಗಿದೆ ಅಂತೇಳಿ ಇಲ್ಲಿ ನಿಮಗೆ ಕಾಫಿ ಅಂಡ್ ಕಷಾಯ ಕೌಂಟರ್. ಹಾಗೆ ನೀವು ಮುಂದೆ ಬಂದ್ರೆ ಇಲ್ಲಿ ಕೂಡ ಸ್ಟ್ಯಾಂಡಿಂಗ್, ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೇನು ಬೇಕೋ ತಗೊಂಡು ಇಲ್ಲಿ ಸ್ಟ್ಯಾಂಡಿಂಗ್ ಅಲ್ಲಿ ತಿನ್ಬೋದು. ಎಲ್ಲಾ ರೀತಿ ಏನು ಬೆಳಿಗ್ಗೆಯಿಂದ ತಿಂಡಿಯಿಂದ ಹಿಡಿದ್ಬಿಟ್ಟು ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟನೂ ಇರುತ್ತೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಹೋಟೆಲ್ ಹೇಗೆ ನೀವು ತೋರಿಸ್ತೀನಿ. 31 ಜನವರಿ 2025, ಇನ್ನು 5 ದಿನ ಆಗಿದೆ ಸ್ಟಾರ್ಟ್ ಆಗಿ, 5-6 ದಿನ ಆಗಿದೆ ಸ್ಟಾರ್ಟ್ ಆಗಿ. ಹೊಸ ಹೋಟೆಲ್ಲು ಇದೆಲ್ಲ ಗ್ರೌಂಡ್ ಫ್ಲೋರು ನೋಡ್ತಾ ಇದ್ದೀರಾ. ಗ್ರೌಂಡ್ ಫ್ಲೋರ್ ಅಲ್ಲಿ ಕಿಚನ್. ಏನೇನಿದೆ? ಇದು ಉಪ್ಮಾ, ಉಪ್ಪಿಟ್ಟು ಅಂತ. ಉಪ್ಪಿಟ್ಟು, ಉಪ್ಮಾ. ಇದು ಬಂದು ಪೈನಾಪಲ್ ಶಿರಾ. ಓಕೆ. ಕೇಸರಿ ಬಾತು. ಇದು ಇಡ್ಲಿ ಸಾಂಬಾರು. ಓಕೆ. ಶಾವಿಗೆ ಬಾತು. ಇದು ಬಂದು ಕುರ್ಮಾ. ವೆಜ್ ಕುರ್ಮಾ. ಏನಕ್ಕೆ ಕುರ್ಮಾ? ವೆಜ್ ಕುರ್ಮಾ ಅಂದ್ರೆ ಪುರಿಗೆ ಮಾತ್ರ. ಸರಿ. ಇದು ವೆಜ್ ಟೊಮೊಟೊ ರೈಸ್ ಬಾತು. ಓಕೆ. ಇದು ಬಂದು ಬಿಸಿಬೇಳೆ ಬಾತು. ಇದು ರೈಸ್ ಪೊಂಗಲ್. ಓಕೆ. ಇದು ಬಂದು ದಾಲು ರೊಟ್ಟಿ ಕರಿಗೆ. ಹೌದಾ? ಸರಿ. ಓಕೆ. ಇದು ಬಂದು ರವಾ ಪೊಂಗಲ್. ಇದು ರವಾ ಪೊಂಗಲ್. ಓಕೆ. ರವಾ ದೋಸೆ ಮತ್ತು ಮಸಾಲೆ ದೋಸೆ ನೋಡಿ ಆಗ್ತಾ ಇದೆ. ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಿರೋರೆ. ಟಿಫನ್ ಏನಿರುತ್ತೆ? ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. 6 ಗಂಟೆ ಟಿಫನ್ ಅಂದ್ರೆ ನೈಟ್ 11 o'clock ವರೆಗೂ ಇರುತ್ತೆ. ಲಂಚ್ ಬಂದು 11 o'clock ಶುರುವಾದ್ರೆ 4 o'clock ಕ್ಲೋಸ್. ಇವಾಗ ಸೌತ್ ಮೀಲ್ಸ್ ಇರುತ್ತಾ? ಸೌತ್ ಮೀಲ್ಸ್ ಎಷ್ಟು ಗಂಟೆಗೆ ಅದು? 11 o'clock ಶುರುವಾಗುತ್ತೆ, 4 o'clock ಕ್ಲೋಸ್ ಆಗುತ್ತೆ. ರಾತ್ರಿ ಇರಲ್ವಾ ಸೌತ್ ಮೀಲ್ಸ್? ನೈಟ್ ಇರಲ್ಲ. 7:30ಗೆ ನಾರ್ತ್ ಐಟಮ್ ಶುರುವಾಗುತ್ತೆ. ನಾರ್ತ್ ಐಟಮ್ ಶುರುವಾಗುತ್ತೆ. ಅದೊಂದು ಬಂದು 11 o'clock ವರೆಗೂ ಇರುತ್ತೆ. ಸೌತ್ ಮೀಲ್ಸ್ ಫುಲ್ ಮೀಲ್ಸ್ ಅದು ಹೆಂಗೆ? 145 ಅದು. ಏನೇನಿರುತ್ತೆ ಸೌತ್ ಮೀಲ್ಸ್ ಅಲ್ಲಿ? ಸಾಂಬಾರು, ರಸಮು, ವೆರೈಟಿ ಪಲ್ಯ, ಪಾಯಸ, ಪಾಪಡು, ರೈಸು, ಚಪಾತಿ ಪುರಿ ಏನಿರಲ್ಲ. ವೆರೈಟಿ ಪಲ್ಯ ಇರುತ್ತೆ. ಹೌದಾ? ಸ್ವೀಟು, ವೆರೈಟಿ ಪಲ್ಯ ಇರುತ್ತೆ. ರಸಮು, ಸಾಂಬಾರು, ದಾಲು ಅನ್ಲಿಮಿಟೆಡ್. ಆಮೇಲೆ ಇದು ನಾರ್ತ್ ಇಂಡಿಯನ್ಸ್ ಅಲ್ಲಿ ಅದು ಫುಲ್ ಮೀಲ್ಸ್. ಅದು ಪ್ಲೇಟ್ ಅಲ್ಲಿ ಅದು ಅಷ್ಟೆಲ್ಲ ವೆರೈಟಿ. ಅಂದ್ರೆ ಅದು ರೈಟ್ 299. ಅದು ವೆರೈಟಿ ಇರುತ್ತೆ. ಅದು ಒಂದು 6 ಐಟಮ್ ಕರಿ ಐಟಮ್ ಇರುತ್ತೆ. ರೊಟ್ಟಿ ಬರುತ್ತೆ, ರೈಸ್ 2 ರೈಸ್ ಐಟಮ್ ಬರುತ್ತೆ. ಆಮೇಲೆ ಅದು ಮಧ್ಯಾಹ್ನ ಇರುತ್ತೆ, ರಾತ್ರಿ ಇರುತ್ತೆ? ಮಧ್ಯಾಹ್ನ ಇರುತ್ತೆ. ಅದು 12 o'clock ಶುರುವಾದ್ರೆ ನೈಟ್ ಅದು 4 o'clock ಕ್ಲೋಸ್ ಆಗುತ್ತೆ. ಮತ್ತೆ 7 o'clock ಶುರುವಾದ್ರೆ 11 12 ಗಂಟೆ ತಿಂಡಿ ಆಗಲ್ಲ ಎನಿ ಟೈಮ್ ಇರುತ್ತೆ. ಎನಿ ಟೈಮ್. ಇವಾಗ ತೋರಿಸಿ ತಿಂಡಿಗಳೆಲ್ಲ ಎಲ್ಲ ಇರುತ್ತೆ.
ಇದು ಬೆಳಿಗ್ಗೆ 7:30 6 ಗಂಟೆಗೆ ಶುರು ಆದ್ರೆ ನೈಟ್ 12 रुपये ಇರುತ್ತೆ. पाव भाजी कितने बजे स्टार्ट होता है भाई? ಮುಂಬೈ ಸ್ಟೈಲ್ ಏನಾ ನೋಡಿ. ಇದು ಪಾವ್ ಭಾಜಿ ಕೂಡ ಇದೆ. ಪಾವ್ ಭಾಜಿ ನಿಮಗೆ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಹೋಟ್ಲು ಮುಚ್ಚೋ ತನಕ ಇರುತ್ತೆ ಪಾವ್ ಭಾಜಿ. ಇದೀನಿ ಡೈಲಿ ಸಿಗುವಂತ ಮೆನ್ಯೂ ಇದು. ಇದೆಲ್ಲ ನೋಡಿದ್ ನೀವು ಗ್ರೌಂಡ್ ಫ್ಲೋರ್. ಕಿಚನ್ ದಲ್ಲಿ ಏನಿದೆ ಗ್ರೌಂಡ್ ಫ್ಲೋರ್ ಕಿಚನ್ ಎಲ್ಲ ತೋರಿಸ್ತೇನೆ ತಿಂಡಿಗಳು ಏನೇನು ಸಿಗುತ್ತೆ ಅಂತೇಳಿ. ಅದೇ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಹೋಟ್ಲಿಗೆ ಎಂಟ್ರೆನ್ಸ್ ಬಂದ್ರೆ ಇಲ್ಲಿ ಫಸ್ಟ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಹೋದ್ರೆ ನಿಮಗೆ ಮೀಲ್ಸ್ ಇರುತ್ತೆ, ಸೌತ್ ಇಂಡಿಯನ್ ಮೀಲ್ಸ್ ಫಸ್ಟ್ ಫ್ಲೋರ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಮೀಲ್ಸ್ ವಿತ್ AC ಫೈನ್ ಡೈನ್ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲ ಇರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಾ. ಬನ್ನಿ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಫ್ಲೋರ್ ನೀವು ಲಿಫ್ಟ್ ಅಲ್ಲಿ ಕೂಡ ಬರ್ಬೋದು. ಬಂದ ತಕ್ಷಣ ನೋಡ್ತೀರಾ ರಾಮ ಲಕ್ಷ್ಮಣ ಸೀತಾ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಲ್ಲಿ ನೋಡ್ಬೋದು ರಾಮಾಶ್ರಯ ರಾಮ ಮಂದಿರ ಟೈಪ್ ಇದೆ ಲುಕ್. ಇದೆಲ್ಲ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಸಿಗುತ್ತೆ. ಬನಾನಾ ಲೀಫು, ಬಾಳೆ ಎಲೆ ಊಟ, ಅನ್ಲಿಮಿಟೆಡ್ 145. ಇದೆಲ್ಲ ನೋಡಿ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಪ್ಯೂರ್ಲಿ ವೆಜ್ ಮೀಲ್ಸ್ ಸಿಗುತ್ತೆ ನಿಮಗೆ 145 ಅನ್ಲಿಮಿಟೆಡ್ ವೆಜ್ ಮೀಲ್ಸ್, ಹೊಟ್ಟೆ ತುಂಬಾ ಊಟ. ಇದು ಫಸ್ಟ್ ಫ್ಲೋರು ಈ ರೀತಿ ಇದೆ. ಅದೇ ರೀತಿ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ನೋಡಿ ಹ್ಯಾಂಡ್ ವಾಶಿಗೆ ಇಲ್ಲಿ ಹೋಗೋದಕ್ಕೆ ಜಾಗ ಇದೆ. ಅದೇ ರೀತಿ ಕನ್ನಡಿ ಇಟ್ಟಿದ್ದಾರೆ. ಊಟ ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ಐಟಮ್ ಚೆನ್ನಾಗಿದೆ. ಏನ್ ತಗೊಂಡಿದ್ರಿ ಸರ್ ನೀವು? ನಾವು ಫುಲ್ ಮೀಲ್ಸ್ ತಗೊಂಡಿದೀವಿ. ವೆಜ್ ಸ್ಟ್ಯಾಂಡರ್ಡ್ ಮೀಲ್ಸ್, ವೆಜ್ ಮೀಲ್ಸ್, ಪ್ಯೂರ್ಲಿ ವೆಜ್. ಪ್ಯೂರ್ಲಿ ವೆಜ್. ಸಾಂಬಾರ್ ರಸಮ್ ಎಲ್ಲ ಬೊಂಬಾಟಾಗಿದೆ. ಅಂಡ್ ವೆಜಿಟೇಬಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ವಿಸ್ ಎ ಕ್ಲಾಸ್. ಅವ್ರು ಕೇಳಿ ಆಗ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನೋ ಸ್ಪೈಸಿ ನಥಿಂಗ್. ಫಸ್ಟ್ ಕ್ಲಾಸ್ ಆಗಿದೆ. ಅನ್ಲಿಮಿಟೆಡ್ ಎಷ್ಟು ಬೇಕಂದ್ರೆ ಕೇಳ್ಬೋದು. ಅಂಡ್ ಚೆನ್ನಾಗೂ ಇದೆ. ಟೇಸ್ಟಿ, ತುಂಬಾ ಟೇಸ್ಟಿ. ಯು ಶುಡ್ ನಾಟ್ ಮಿಸ್ ಇಟ್. ಸೂಪರ್ ಆಗಿದೆ. ಪ್ಯೂರ್ ಸೌತ್ ಇಂಡಿಯನ್. ಪ್ಯೂರ್ ವೆಜ್ ಬೇರೆ. ಪ್ಯೂರ್ ವೆಜ್ ಅಂಡ್ ಪ್ಯೂರ್ ಸೌತ್ ಇಂಡಿಯನ್. ಬಹಳ ಚೆನ್ನಾಗಿದೆಯಾ? ಏನು ಇದು ವೆಜ್ ಮೀಲ್ಸ್ ತಗೊಂಡಿದ್ರಾ? ವೆಜ್ ಮೀಲ್ಸ್ ಎಲ್ಲ ಟೇಸ್ಟಿ. ನಿಮಗಮ್ಮ ಹೇಗಿದೆ? ಅಲ್ಲ ಇಂಡಿವಿಜುವಲ್ ಆಗಿ ಎಲ್ಲ ಐಟಮ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೋಡಿ, ನೀವು ಸೆಕೆಂಡ್ ಫ್ಲೋರಿಗೆ ಲಿಫ್ಟ್ ಅಲ್ಲಿ ಬರ್ತೀರಾ. ಲಿಫ್ಟ್ ಅಲ್ಲಿ ಬಂದ್ರೆ ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮಗೆ ಪ್ಯೂರ್ಲಿ AC ಫೈನ್ ನಾರ್ತ್ ಇಂಡಿಯನ್ ಚೈನೀಸು ಕಾಂಟಿನೆಂಟಲ್ಲು ಆಂಧ್ರ ಜೈನ್ ಫುಡ್ ಎಲ್ಲಾ ರೀತಿ ಸಿಗುತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ. ನೋಡ್ಬೋದು, ಇದೆ ಸೆಕೆಂಡ್ ಫ್ಲೋರು. ಇವಾಗ ಸೆಟಪ್ ಆಗಿದೆ. ಜಸ್ಟ್ ಇವತ್ತಿನ ಸೆಟಪ್ ಮಾಡಿದ್ದಾರೆ. ಇವತ್ತು ನಾರ್ತ್ ಇಂಡಿಯನ್ ಡಿಶಸ್ ಇವತ್ತೇ ಸ್ಟಾರ್ಟ್ ಆಗಿರೋದು. ಇಲ್ಲಿ ನೋಡಿ ದೀಪ ಇದೆ ಕಂಬದ್ದು, ಸಖತ್ತಾಗಿದೆ. ಅದೇ ರೀತಿಯಾಗಿ ಫಸ್ಟ್ ಡೇ ಇವತ್ತು ನಾರ್ತ್ ಇಂಡಿಯನ್ ಡಿಶಸ್ ಸ್ಟಾರ್ಟ್ ಆಗಿದೆ. ಎಲ್ಲ ಇಲ್ಲಿದ್ದಾರೆ ನೋಡ್ಬೋದು. ಟೇಬಲ್ಸ್ ಎಲ್ಲ ಇವತ್ತೇ ಸೆಟಪ್ ಮಾಡಿರೋದು. ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅದೇ ರೀತಿಯಾಗಿ ಸೆಕೆಂಡ್ ಫ್ಲೋರ್ ಅಲ್ಲೂ ಅಷ್ಟೇ ಹ್ಯಾಂಡ್ ವಾಶ್ಗೆ ಈ ರೀತಿ ಮಿರರ್ ಇಟ್ಟಿದ್ದಾರೆ. ಚೆನ್ನಾಗಿದೆ ಸೆಟಪ್, ಸೂಪರ್ ಆಗಿದೆ. ಪ್ಯೂರ್ಲಿ ವೆಜ್. ಈ ತರ ಒಂದು ಹೋಟೆಲ್ ಬೇಕಾಗಿತ್ತು. ಅಂದ್ರೆ ನಾರ್ತ್ ಇಂಡಿಯನ್ ಸಿಗ್ಬೇಕು ಮತ್ತೆ ಸೌತ್ ಇಂಡಿಯನ್ ಸಿಗ್ಬೇಕು. ವೆಜ್ ಮೀಲ್ ಫುಲ್ ಅನ್ಲಿಮಿಟೆಡ್ ಮೀಲ್ಸ್. ನೋಡಿ, ಒಂದು 7-8 ಮೆಂಬರ್ಸ್ ಕೂತ್ಕೊಂಡಿದ್ದಾರೆ. ಎಷ್ಟು ಸ್ಪೇಷಿಯಸ್ ಆಗಿದೆ. ನಾರ್ತ್ ಇಂಡಿಯನ್ ಮೀಲ್ಸ್ ಅಥವಾ ಚೈನೀಸ್ ತಿನ್ಬೇಕಾದ್ರೆ ನೀವು ಸೆಕೆಂಡ್ ಫ್ಲೋರಿಗೆ ಬರ್ಬೇಕಾಗುತ್ತೆ. ನಾವು ಉತ್ತರಳ್ಳಿಯಿಂದ ಬಂದ್ವು. ಓಕೆ ಸರ್. ವಾಟ್ಸಪ್ ಅಲ್ಲಿ ನೋಡಿದ್ವಿ ನಿಮ್ದು. ನೋಡ್ಬಿಟ್ಟು ಹುಡುಕೊಂಡು ಬಂದಿದ್ದೀವಿ. ಬಟ್ ಫುಡ್ ಇಸ್ ವೆರಿ ಗುಡ್. ಚೆನ್ನಾಗಿದೆ. ಸ್ವಲ್ಪ ಹಾಟ್ ಕೊಟ್ಟು ಇನ್ನೂ ಚೆನ್ನಾಗಿರ್ತದೆ. ಹೌದಾ? ನಾನು ಹೇಳ್ತೀನಿ. ಎವ್ರಿಥಿಂಗ್ ಇಸ್ ಗುಡ್. ಎಲ್ಲ ಫ್ಯಾಮಿಲಿ ಬಂದಿದ್ರಲ್ಲ? ಹೌದೌದು. ಜಸ್ಟ್ ಅದಕ್ಕೋಸ್ಕರ ನಿಮ್ ವಾಟ್ಸಪ್ ನೋಡಿ ನಾವು ಗೆಟ್ ಟುಗೆದರ್ ಮಾಡೋಣ ಅನ್ಬಿಟ್ಟು ನಿಮ್ ಹೋಟ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಎಲ್ಲ ಇದಿದೆ. ನೀವು ದೊಡ್ಡವರಾ? ಇಲ್ಲ, ನಾನ್ ದೊಡ್ಡವನು. ದೊಡ್ಡವರು. ಅವರು ಭಾವ ಅವರು.
ಹಾ 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 ಎಲ್ಲ ಇದಾರೆ. ನಮ್ ತಾಯಿಯವರು. ಓ ನಿಮ್ಮ ತಾಯಿ ಕೂಡ ಇದ್ದಾರೆ. ನಮಸ್ಕಾರಮ್ಮ. ಹೇಗಿದೆ ಎಲ್ಲ ಊಟ ಎಲ್ಲ ಚೆನ್ನಾಗಿದೆ? ಊಟ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಓಕೆ. ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಸರ್, ಎಂಜಾಯ್ ಸರ್, ಎಂಜಾಯ್. ಹಾ ನಿಮ್ದು ಕಾಂಪ್ಲಿಮೆಂಟ್ಸ್ ಏನಾದ್ರು ಕೊಟ್ಟಿರ್ತಾರೆ? ಹೋಗ್ಲಿಂದ ಕಾಂಪ್ಲಿಮೆಂಟ್ಸ್ ಕೊಟ್ರೆ ತಗೊಂಡು ಹೋಗ್ತೀರಾ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ಓಕೆ. ನಿಮ್ನೆಲ್ಲರೂ ತೋರಿಸ್ತಾ ಇದೀನಿ ಸರ್. ಥ್ಯಾಂಕ್ ಯು ಸರ್. ಎಂಟೈರ್ ಕುಟುಂಬ ಬರುತ್ತೆ. ಓಕೆ ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಬಂದ್ರೆ 3rd ಫ್ಲೋರ್ ಅಲ್ಲಿ ಕಿಚನ್ ಇದೆ. ಚೈನೀಸ್ ಫುಲ್ ಮೀಲ್ಸ್ ಸಿಗುತ್ತೆ, ನಾರ್ತ್ ಇಂಡಿಯನ್ ಫುಲ್, ಆಮೇಲೆ ಆಂಧ್ರ ಸ್ಟೈಲ್, ಆಮೇಲೆ ಇದು ವೆಜ್ ಅಲ್ವಾ? ಇದೆ ಅಲ್ವಾ ಮೇನ್ ಕಿಚನ್? ಇದು ತಂದೂರಿ ಬಟ್ಟಿ. ಇದು ತಂದೂರಿ ಇದಾ? ತಂದೂರಿ ಫುಲ್ ಗ್ಯಾಸ್ ಇದೆ. ಫುಲ್ ಗ್ಯಾಸ್ ಇಂದ ಇದು ಗ್ಯಾಸ್ ತರ ಇದು ಚೈನೀಸ್ ರೆಡಿ ಮಾಡ್ತಿದ್ಯಾ, ಸೂಪ್ ಐಟಮ್. ಚೈನೀಸ್ ಸೂಪ್ ಐಟಮ್. ಓಕೆ ಓಕೆ. ಮತ್ತೆ ಸೌತ್ ಇಂಡಿಯನ್ ಅಲ್ಲಿ ಸರ್ ಎಲ್ಲ ಇಲ್ಲೆಲ್ಲ ಮಾಡ್ತೀರಲ್ವಾ? ಎಲ್ಲ ಇಲ್ಲಿ ಮಾಡ್ತೀರಾ? ಇದು ಇವಾಗ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಇದೆಲ್ಲ ಮಸಾಲೆ ಐಟಮ್. ಇದು ಮಸಾಲಾ ಐಟಮ್. ಮಸಾಲಾ ಐಟಮ್ಗೆನ ಏನ್ ನ್ಯಾಚುರಲ್ ಐಟಮ್, ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರ್ ಇಲ್ಲ, ಏನ್ ಐಟಮ್ ಇಲ್ಲ, ನ್ಯಾಚುರಲ್ ಕಲರ್ ಐಟಮ್ ಯಾವ್ದು ಇಲ್ಲ. ಕಲರ್ ಐಟಮ್ ಯಾವ್ದು ಇಲ್ಲ. ಓಕೆ. ಇದು ಗ್ರೇವಿ ಐಟಮ್, ದಾಲ್ ಇದು. ಓಕೆ. ಸೊಪ್ಪು ಮಸಾಲಾ ಇದು. ಮಸಾಲ ನೋಡಿ, ಇದು ಪಪ್ಪು. ಓಕೆ. ರಸಮ ಇದು. ಓಕೆ. ಸಾಂಬಾರ್ ಸರ್, ಸಾಂಬಾರ ಇದು. ಸಾಂಬಾರ್. ಓಕೆ. ಇಲ್ಲ. ಓಕೆ. ಪಾಯಸ. ಓಕೆ. ಗ್ರೇವಿ ಐಟಮ್ ಇದು ಮೇನ್. ಓಕೆ. ಇಂಡಿಯನ್ ಇದೆಲ್ಲ ನೋಡ್ಬೋದು, ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಚೈನೀಸ್ 65 ಮಾಡ್ತಾ ಇದ್ದಾರೆ, ಮೊಸರು ಹಾಕ್ತಾ ಇದ್ದಾರೆ. ಇದು ಗೋಬಿ ಕಡಾಯಿ. कुलचा और रोटी, सलाद. ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಹೆಸರು ಇಟ್ಟಿದ್ದೆ ರಾಮನ ಆಶ್ರಯ ನಮಗೆ ಸಿಕ್ಬೇಕು ಅಂತ, ಪ್ಲಸ್ ಜನಗಳ ಆಶ್ರಯ ನಮಗೆ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಊಟ, ನಮ್ಮ ತಿಂಡಿ, ನಮ್ಮ ಸಂಪ್ರದಾಯ ಪ್ರಕಾರ ಎಲ್ಲ ನಾವು ಮಾಡ್ತಾ ಇದ್ದೀವಿ. ದೇವರ ದಯದಿಂದ, ಎಲ್ಲ ಪಬ್ಲಿಕ್ ದಯದಿಂದ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಒಂದು ಮತ್ತೆ ಇಲ್ಲಿ ಬೆಳಗ್ಗೆ ನಾವು 6 ಗಂಟೆಗೆ ಓಪನ್ ಮಾಡ್ತೀವಿ. 6 ಗಂಟೆಗೆ ಓಪನ್ ಮಾಡಿ ಎಲ್ಲ ವೆರೈಟಿ, ಎಲ್ಲ ವಿಧವಾದ ಟಿಫನ್ನು, ಸೌತ್ ಇಂಡಿಯನ್ ಸಂಬಂಧಪಟ್ಟ ಟಿಫನ್ ಎಲ್ಲ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ 11:30 ಸಾಯಂಕಾಲ 4 ಗಂಟೆ ತನಕ ಟ್ರೆಡಿಷನಲ್ ಆಗಿ ಬಾಳೆಲೆ ಊಟ ಕೊಡ್ತಾರೆ. ನೋಡಿ, ಇದು ಫಸ್ಟ್ ಫ್ಲೋರ್ ಸೌತ್ ಇಂಡಿಯನ್ ಮೀಲ್ಸ್. ನಾನು ಬೆಳಿಗ್ಗೆ ಬಂದಾಗ 11 ಗಂಟೆ ಆಗಿತ್ತು. ಆಗಿನ್ನ ಜಾಸ್ತಿ ಜನ ಇರಲಿಲ್ಲ, ಯಾಕಂದ್ರೆ ಇದು ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಲ್ವಾ. 31/1/2025 ಕೇವಲ 7-8 ದಿನ ಆಗಿದೆ ಸ್ಟಾರ್ಟ್ ಆಗಿ. ಈಗ ನೋಡ್ಬೋದು 1 ಗಂಟೆ 30 ನಿಮಿಷ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಸೌತ್ ಇಂಡಿಯನ್ ಮೀಲ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಬಂದು ಊಟ ಮಾಡ್ತಾರೆ. ಟಿಪಿಕಲ್ ಸೌತ್ ಇಂಡಿಯನ್ ಮೀಲ್ಸು ₹145ಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ನೀವು ತೃಪ್ತಿಯಾಗಿ ಊಟ ಮಾಡ್ಬೋದು. ನಿಮಗೆ ಎಷ್ಟಾಗುತ್ತೋ ಅಷ್ಟು ತೃಪ್ತಿಯಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡ್ಬೋದು. ಅದೇ ರೀತಿಯಾಗಿ ನಾರ್ತ್ ಇಂಡಿಯನ್ ಮೀಲ್ಸು $299, ಅದು ಕೂಡ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ನೀವು ಅದನ್ನು ಕೂಡ ತೃಪ್ತಿಯಾಗಿ ಇಲ್ಲಿ ಊಟ ಮಾಡ್ಬೋದು. ನಾವು ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವೋ ಆ ರೀತಿಯಾಗಿರುತ್ತೆ. ನಾನು ಕೂಡ ಇಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಊಟ ಮಾಡಿದೆ. 3 ತರ ಪಲ್ಯ ಕೊಟ್ಟಿದ್ರು, ಪಪ್ಪು ಕೊಟ್ಟಿದ್ರು, ತಿಳಿಸಾರು ಕೊಟ್ಟಿದ್ರು, ಸಾಂಬಾರ್ ಕೊಟ್ಟಿದ್ರು, ಮೊಸರು ಕೊಟ್ಟಿದ್ರು, ಹಪ್ಪಳ ಕೊಟ್ಟಿದ್ರು, ತುಪ್ಪ ಕೂಡ ಹಾಕ್ತಾರೆ ಎಷ್ಟು ಬೇಕಾದ್ರೂ ಅಷ್ಟು. ಅನ್ನ ಎಷ್ಟು ಸಲ ಬೇಕಾದ್ರೂ ಬಡಿಸ್ತಾರೆ. ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾನ್ ಬಂದಾಗ ನಾರ್ತ್ ಇಂಡಿಯನ್ ಮೀಲ್ಸ್ ತಿಂತೀನಿ ಬಂಧುಗಳು, ನೀವು ಬಂದು ಟ್ರೈ ಮಾಡಿ. ಸರ್ ಹೇಗಿದೆ ಸರ್ ಫುಡ್ ಎಲ್ಲ? ಪ್ಯೂರ್ ವೆಜ್ ಮೀಲ್ಸ್ ಅನ್ಲಿಮಿಟೆಡ್ ಚೆನ್ನಾಗಿದೆಯಾ?
ಸೂರಾಗಿದೆಯಾ ಸರ್? ನಿಮಗೆಲ್ಲ ಹೇಗೆ ಅನಿಸ್ತು? ಭೀಮಾ ಜ್ಯುವೆಲರ್ಸ್ ಪಕ್ಕ ರಾಮಾಶ್ರಯಂ ಹೋಟೆಲ್ ಪ್ಯೂರ್ ವೆಜಿಟೇರಿಯನ್ ಊಟ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚಟ್ನಿ ಪೌಡರ್ ಹಾಕ್ಬೋದು, ಸಾಂಬಾರ್ ಹಾಕ್ಬೋದು, ಗೋಂಗೂರ ಚಟ್ನಿ ಹಾಕ್ಬೋದು, ಉಪ್ಪು ಹಾಕ್ಬೋದು, ರಸಮ್ಮು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೂಪರ್ ಇಂಡಿಯನ್ ಕಾಫಿ. ಹಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ನೀಟಾಗಿದೆ, ಬಹಳ ನೀಟಾಗಿದೆ. ಕಾಫಿ ಕಪ್ ಎಲ್ಲ ಚೆನ್ನಾಗಿ ಗೋಲ್ಡ್ ಕಲರ್ ಕೊಡ್ತಾ ಈ ತರದ. ನೀವೇನ್ ತಗೊಂಡ್ರಿ ಸರ್? ನೀವೇನ್ ತಗೊಂಡ್ರಿ? ಕಾಫಿ ತಗೊಂಡ್ವಿ, ನೆನ್ನೆ ಇಡ್ಲಿ ತಗೊಂಡ್ವಿ, ಎಲ್ಲ ಚೆನ್ನಾಗಿದೆ, ಐಟಮ್ ಎಲ್ಲ ಚೆನ್ನಾಗಿದೆ. ನೀನೇನೋ ಬಂದಿದ್ರಾ? ಹಾ, ನೆನ್ನೆ ಬಂದ್ವಿ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು? ನಾವು ರೆಗ್ಯುಲರ್ ಹೊಸದಾಗಿದೆ, ಹೋಟೆಲ್ ಚೆನ್ನಾಗಿದೆ. ಚೆನ್ನಾಗಿದೆ. ಮಲ್ಲೇಶ್ವರಂ ಇದು ಬೇಕು ಈ ಏರಿಯಾಗೆ. ಚೆನ್ನಾಗಿದೆ ಸರ್. ಓಪನ್ ಆಗಿದೆ. ಈ ರೋಡ್ ಬೇಕಾಗಿತ್ತು. ಒಳ್ಳೆ ಹೋಟ್ಲ್ ಆಗಿದೆ, ಚೆನ್ನಾಗಿದೆ. ಟೇಸ್ಟ್ ಎಲ್ಲ, ಫುಡ್, ಹೋಟ್ಲು ಎಲ್ಲ ನೀಟ್ನೆಸ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನ್ ತಗೊಂಡ್ರಿ ಸರ್ ನೀವು ಇಲ್ಲಿ? ಇವಾಗ ಟೀ ಕುಡಿತಾ ಇದ್ರಿ. ಬೆಳಿಗ್ಗೆ ಟಿಫನ್ ಆಯ್ತು. ಬೆಳಿಗ್ಗೆ ಟಿಫನ್ ಆಯ್ತಾ? ಪಲಾವ್ ಇದೆ. ಹೌದಾ? ಇದೇನು ಟೀ ಸ್ಪೆಷಲ್ ಹಿತ್ತಾಳೆ ಗ್ಲಾಸ್ ತರ ಇದೆ? ಏನಿಗೆ ಕೊಟ್ಟಿದ್ದಾರೆ. ಟೀ ಚೆನ್ನಾಗಿದೆ, ಟೀ ಕಾಫಿ ಚೆನ್ನಾಗಿದೆ. ಬಂದು ನೋಡಿದ್ರಲ್ಲ ರಾಮಾಶ್ರಯಂ ಹೋಟೆಲ್. ಈ ಹೋಟೆಲ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ದೆ ಇರಕ್ಕಾಗುತ್ತಾ? ಈ ಹೋಟೆಲ್ ಮಲ್ಲೇಶ್ವರಂ 8th ಕ್ರಾಸು, ಸಂಪಿಗೆ ರೋಡು. 8th ಕ್ರಾಸ್ ಅಲ್ಲಿ ಸಿಗ್ನಲ್ ಬರುತ್ತೆ. ಸಿಗ್ನಲ್ ಅಲ್ಲಿ ಭೀಮಾ ಜ್ಯುವೆಲರ್ಸ್ ಇದೆ. ಭೀಮಾ ಜ್ಯುವೆಲರ್ಸ್ ಪಕ್ಕನೆ ಬರುತ್ತೆ ರಾಮಾಶ್ರಯಂ ಹೋಟೆಲ್. ಸಖತ್ತಾಗಿದೆ. ಪ್ಯೂರ್ ವೆಜ್ ಹೋಟೆಲ್. ಬಂದೊಮ್ಮೆ ಟ್ರೈ ಮಾಡಿ ಬಂಧುಗಳೇ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ರು ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಂಧುಗಳೇ. ಅಲ್ಲಿವರೆಗೂ ಬಾಯ್ ಬಾಯ್. ಸಿ ಯು.